ಗಂಡ ಮಲೇಷಿಯಾದಲ್ಲಿ ಕೆಲಸವನ್ನ ಮಾಡ್ತಿದ್ರೆ ಪತ್ನಿ ಕ್ಲಬ್ಬು ಪಬ್ಬು ಅಂತ ಮಜಾ ಉಡಾಯಿಸ್ತಾ ಇದ್ಲು. ವಿದೇಶದಿಂದ ಗಂಡ ಬರ್ತಾ ಇದ್ದಂತೆ ಪತ್ನಿಯ ಅಸಲಿ ಮುಖ ನೋಡಿ ಜೀವ ಬಿಟ್ಟಿದ್ದಾನೆ. ಎವಿ ಇವಳ ರಂಗ್ ಬಿರಂಗಿ ಅವತಾರ ನೋಡೋದಕ್ಕೆ ಆಗ್ತಿಲ್ಲ ಬಿಡಿ. ನುಲಿಯೋದೇನು, ಮುತ್ತಿಡೋದೇನು, ಕ್ಲಬ್ಬು ಪಬ್ಬು ಅಂತ ಸುತ್ತಾಡೋದೇನು. 2 ಮಕ್ಕಳ ತಾಯಿಯ ಅವತಾರ ನೋಡಿದವರೆಲ್ಲ ಬಾಯಿ ಮೇಲೆ ಬೆರಳಿಟ್ಕೊಂಡಿದ್ರು. ಚಿನ್ನಾಟದ ಚೆಲುವೆ ಚಿನ್ನಾಟ ಕಂಡು ಬೆಪ್ಪಾಗಿ ಹೋಗಿದ್ರು. ಗಂಡ ವಿದೇಶದಲ್ಲಿ ದುಡಿತಾ ಇದ್ರೆ ಪತ್ನಿ ಮಾತ್ರ ಕಂಡೋರ ತೋಳಲ್ಲಿ ಮಿಟಕಲಾಡಿ ಆಟ ಆಡ್ತಿದ್ಲು. ಗಂಡನಿಗೆ ಗೋಲಿ ಹೊಡೆದವಳು ಕಗ್ಗತ್ತಲ ರಾತ್ರಿಯಲ್ಲಿ ಮೈಚಳಿ ಬಿಟ್ಟು ಕುಣಿತಿದ್ಲು. ಇದೇ ಚಿಣಿಮಿಣಿ ಆಟ ಈಗ ತಾಳಿ ಕಟ್ಟಿದ ಗಂಡನನ್ನ ಪರಲೋಕಕ್ಕೆ ಕಳಿಸಿದೆ. ವಿದೇಶದಲ್ಲಿದ್ದ ಗಂಡ ಪತ್ನಿಗೆ ಪರಪುರುಷನ ಸಂಗ. ಗಂಡನ ಕಾಸಲ್ಲಿ ದುಂಡು ಮಲ್ಲಿಗೆಯ ಡಿಂಗು ಡಾಂಗು. ಇದು ಹೇಳಿ ಕೇಳಿ ಸೋಷಿಯಲ್ ಮೀಡಿಯಾ ಕಾಲ. ಇಲ್ಲಿ ಹುಡುಗ ಹುಡುಗಿಯರಿಗಿಂತ ಆಂಟಿಯರದ್ದೇ ಕಾರ್ಬಾರು. ಕುಣಿಯೋದೇನು, ನುಲಿಯೋದೇನು, ಅರ್ಧಂಬರ್ಧ ಬಟ್ಟೆ ಹಾಕೊಂಡು ಮೈ ಕೈ ತೋರಿಸೋದೇನು. ಗಂಡ ಇದಾನೆ ಅನ್ನೋ ಭಯವಿಲ್ಲ, ಮಕ್ಕಳು ಇದಾರೆ ಅನ್ನೋ ಯೋಚನೆ ಇಲ್ಲ. ಮುಖಕ್ಕೆ ಫಿಲ್ಟರ್ ಹಾಕೊಂಡು ಲಕಲಕ ಅಂತಿದ್ದಾರೆ. ಇದೇ ರೀಲ್ಸ್ ರಾಣಿಯ ರಂಗೀಲ ಲೈಫ್ಗೆ ಅದೆಷ್ಟೋ ಸಂಸಾರಗಳು ಸರ್ವನಾಶವಾಗಿ ಹೋಗಿದೆ. ಇದರ ಲಿಸ್ಟ್ಗೆ ಈಗ ಮತ್ತೊಂದು ಹೊಸ ಸೇರ್ಪಡೆಯಾಗಿದೆ. 2 ಮಕ್ಕಳ ತಾಯಿಯ ಪೋಲಿ ಪ್ರೇಮದಾಟಕ್ಕೆ ಅಮಾಯಕ ಬಲಿಯಾಗಿ ಹೋಗಿದ್ದಾನೆ. ಸೋಷಿಯಲ್ ಮೀಡಿಯಾ ಅನ್ನೋದು ಹೇಗೆ ಜನರನ್ನ ಬದಲಿಸುತ್ತೆ ನೋಡಿ. ಮದುವೆಗೂ ಮುಂಚೆ ಅಮಾಯಕಿಯಂಗೆ ಇದ್ದವಳು ಈಗ ಬಾಯಿ ಮೇಲೆ ಬೆರಳಿಟ್ಕೊಳ್ಳುವಂತೆ ಬದಲಾಗಿ ಹೋಗಿದ್ಲು. ಸೀರೆ ಹೋಗಿ ಜೀನ್ಸ್ ಟೀ ಶರ್ಟ್ ಬಂದಿತ್ತು. ಗಂಡ ಮಕ್ಕಳು ಅಂತಿದ್ದವಳು ಕ್ಲಬ್ಬು ಪಬ್ಬು ಅಂತ ತಿರುಗಾಡ್ತಿದ್ಲು. ಈಕೆಯ ಹೆಸರು ಮೇಘ ಅಂತ. ಧಾರವಾಡ ಮೂಲದವಳು. 2018ರಲ್ಲಿ ಉತ್ತರ ಕನ್ನಡ ಜಿಲ್ಲೆಯ ದಾಂಡೇಲಿ ನಗರದ ಬಾಂಬೆ ಚಾಳ ನಿವಾಸಿ ರಾಘವೇಂದ್ರ ಅನ್ನೋನಿಗೆ ಕೊಟ್ಟು ಮದುವೆ ಮಾಡಿದ್ರು. ಮೊದಲೆಲ್ಲ ಗಂಡ ಹೆಂಡತಿ ಸುಖವಾಗೇ ಇದ್ರು. 2 ಮಕ್ಕಳಾಗೋವರೆಗೂ ಸತಿ ಸಾವಿತ್ರಿಯಾಗಿದ್ಲು. ಯಾವಾಗ ಮದುವೆಯಾಗಿ 3 ವರ್ಷ ತುಂಬಿತೋ ಪತ್ನಿಯ ನವರಂಗಿ ಆಟ ಶುರುವಾಗಿದೆ. ಮಗಳ ಹಸಿಬಿಸಿ ಆಟಕ್ಕೆ ತಾಯಿಯೇ ಬೆಂಗಾವಲಾಗಿ ನಿಂತಿದ್ಲಂತೆ. ಬೇರೆ ಮನೆ ಮಾಡೋಣ, ನಿಮ್ಮ ತಾಯಿಯಿಂದ ದೂರ ಇರೋಣ ಅಂತ ತುಂಬಾನೇ ಕಾಟ ಕೊಡ್ತಿದ್ಲು. ಇದರಿಂದ ರೋಸಿ ಹೋದ ರಾಘವೇಂದ್ರ ಮಲೇಷ್ಯಾದಲ್ಲಿ ಕೆಲಸಕ್ಕೆ ಸೇರ್ಕೊಂಡಿದ್ದ. ಇತ್ತ ಗಂಡ ವಿದೇಶಕ್ಕೆ ಹಾರ್ತಾ ಇದ್ದಂತೆ ಇತ್ತ ಪತ್ನಿಯ ಪ್ರೇಮದಾಟ ಶುರುವಾಗಿತ್ತು. ಅಂತವಳಿಗೆ ನೋಡ್ರಿ, ಅವಳದ್ ಇನ್ಸ್ಟಾ ಮೊದ್ಲು ನೋಡ್ರಿ, ಅವಳದ್ ಇನ್ಸ್ಟಾ ಬೆಂಕಿ ಹಚ್ಚರ. ಅವಳ ಇನ್ಸ್ಟಾ ನೋಡಿ ಅವಳ ಕಮೆಂಟ್ಸ್ಗಳು ನೋಡಿದ್ರ ಅವಾಗೆಲ್ಲ ಗೊತ್ತಾಗ್ತೈತೆ ಅವಳ ಬಗ್ಗೆ. ಏನೋ ಬಾಳ ಬೇಡ ನಾವ್ ಹೇಳೋದ. ಅವಳು ಇನ್ಸ್ಟಾಗ್ರಾಮ್ ಫಸ್ಟ್ ನೋಡ್ರಿ ಸಾಕು. ಗಂಡನ ಬಿಟ್ಟು ಇನ್ನೊಬ್ಬನ ಸಂಘ ಬೆಳೆಸಿದವಳು ಮನೆ ಮಕ್ಕಳು ಅನ್ನೋದನ್ನೇ ಮರೆತು ನಿಂತಿದ್ಲು. ಗಂಡ ಎಷ್ಟೇ ಪ್ರೀತಿ ಮಾಡಿದ್ರು ಪತ್ನಿ ಮಾತ್ರ ಕ್ಯಾರೆ ಅಂತಿರ್ಲಿಲ್ಲ. 2-3 ಬಾರಿ ತವರು ಮನೆಯವರನ್ನ ಕರ್ಕೊಂಡು ಬಂದು ದೊಡ್ಡ ಗಲಾಟೆ ಮಾಡಿದ್ಲಂತೆ. ಕೆಲ ದಿನಗಳ ಹಿಂದಷ್ಟೇ ಊರಿಗೆ ಬಂದಿದ್ದ ರಾಘವೇಂದ್ರ ಪತ್ನಿ ಜೊತೆ ಸುಖ ಜೀವನ ನಡೆಸೋ ಕನಸು ಕಂಡಿದ್ದ. ಆದ್ರೆ ತವರು ಮನೆ ಸೇರಿದ್ದ ಮೇಘನ ನನಗೆ ಡಿವೋರ್ಸ್ ಕೊಡು ಅಂತ ಕಾಟ ಕೊಡ್ತಿದ್ಲು. ಜೊತೆಗೆ ಅವರಿವರನ್ನ ಕರ್ಕೊಂಡು ಬಂದು ಕಥೆ ಮುಗಿಸ್ತೀನಿ ಅಂತ ಬೆದರಿಕೆ ಹಾಕ್ತಿದ್ಲು ಅನ್ನೋ ಆರೋಪವೂ ಕೇಳಿ ಬರ್ತದೆ. ಅಷ್ಟೇ ಅಲ್ಲ, ಪತ್ನಿಯ ಪಲ್ಲಂಗದಾಟದ ಬಗ್ಗೆ ಗೊತ್ತಾಗ್ತಾ ಇದ್ದಂತೆ ನೊಂದು ಹೋದವ ಅತ್ತೆ ಹಾಗೂ ಪತ್ನಿ ಹೆಸರು ಬರೆದಿಟ್ಟು ಸಾವಿಗೆ ಶರಣಾಗಿದ್ದಾನೆ. ಬ್ಯಾಡರ್ ಮಮ್ಮಿ, ನನಗೆ ಒಂದ್ಸಲ ಅಂದ್ರೆ ಬೇಡ ನಂಗೆ ಡೈವರ್ಸೇ ಬೇಕಂದ್ರೆ ನೋಡಿ ಮ್ಯಾಗ ವಿಚಾರ ಮಾಡ. ಒಂದ್ಸಲ ಕೆಟ್ಟು ಹೋಗ್ದೆ ಚಲೋನ್ ಇರ್ತೈತಿ, ಹಾಳಾದ್ರಾಗ್ಲಿಕ್ಕರೆ ಆದ್ರ ಬಾ, ನೀನ್ ಮಕ್ಕಳದಾವ್, ನೀ ಐತಿ ಬಾ. ಈಗಿನ ಕಾಲ ಬಾಳ ಇದೈತಿ. ಒಟ್ನಲ್ಲಿ ಬಂಗಾರದಂತ ಸಂಸಾರ ಸರ್ವನಾಶವಾಗಿದೆ. ಮದುವೆಯಾಗಿದ್ದೆ ಈತನ ಪಾಲಿಗೆ ಮಸಣವಾದಂತಾಗಿದೆ. ದರ್ಶನ್ ನಾಯಕ್, ನ್ಯೂಸ್ 18 ಕಾರವಾರ. ಆ ಊರಿನಲ್ಲಿ ದೇವರ ಉತ್ಸವವನ್ನ ಹಮ್ಮಿಕೊಂಡಿದ್ರು. ಹೀಗಾಗಿ ಪ್ರತಿ ಮನೆಗೂ 600 ರೂಪಾಯಿ ಪಟ್ಟಿ ಹಾಕಿದ್ರು. ಆದರೆ 7 ಕುಟುಂಬಗಳು ಹಣ ಕೊಟ್ಟಿಲ್ಲ ಅಂತ ಸಿಟ್ಟಿಗಿದ್ದ ಊರಿನವರು ಬಹಿಷ್ಕಾರ ಹಾಕಿದ್ರು. ಯಾವಾಗ ಊರಲ್ಲೆಲ್ಲ ಡಂಗೂರ ಹೊಡೆಸಿದ್ರೋ ಕಾನೂನಿನ ಕಂಟಕ ಶುರುವಾಗಿದೆ. ದೇವರ ಉತ್ಸವಕ್ಕೆ ಪಟ್ಟಿ ಕೊಟ್ಟಿಲ್ಲ ಅಂತ ಬಹಿಷ್ಕಾರ. 7 ಕುಟುಂಬವನ್ನ ಹೊರಗಿಟ್ಟವರಿಗೆ ಕಾನೂನಿನ ಕಂಟಕ. ಜನ ಎಷ್ಟೇ ಬದಲಾದ್ರೂ ಜನರ ಕೆಲವೊಂದು ಮೌಢ್ಯ ಪದ್ಧತಿಗಳು ಮಾತ್ರ ಬದಲಾಗ್ತಾನೆ ಇಲ್ಲ. ಆಚಾರ ವಿಚಾರಗಳ ಹೆಸರಿನಲ್ಲಿ ಬಹಿಷ್ಕಾರದಂತಹ ಹೇರಿಕೆಗಳು ಈಗಲೂ ಕೂಡ ನಡೀತಾನೆ ಇವೆ. ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಹೊಣಸಿಕಟ್ಟಿ ಗ್ರಾಮದಲ್ಲಿ ಹನುಮಂತ ದೇವರ ಉತ್ಸವವನ್ನ ಹಮ್ಮಿಕೊಂಡಿದ್ರು. ಹೀಗಾಗಿ ಪ್ರತಿ ಮನೆಯವರು 600 ರೂಪಾಯಿ ಕೊಡಬೇಕು ಅಂತ ತೀರ್ಮಾನ ಮಾಡಿದ್ರಂತೆ.
ಆ 7 ಕುಟುಂಬಗಳು ಕಾರಣಾಂತರಗಳಿಂದ ಕೊಟ್ಟಿರಲಿಲ್ಲ. ಇದರಿಂದ ಸಿಟ್ಟಿಗೆದ್ದ ಊರಿನ ಮುಖಂಡರು ಈ 7 ಕುಟುಂಬಗಳಿಗೆ ಬಹಿಷ್ಕಾರ ಹಾಕಿದ್ದಾರೆ. ಏನಂದ್ರೆ ದೇವ್ರ ಪಟ್ಟಿ ಕೊಡೋದವ್ರು 7 ಮಂದಿನ ದೈವದಿಂದ ಹೊರಗಿಟ್ಟಾರು. ಇವ್ರಿಗೆ ಸ್ವಾಮಿಗಳು ಹೋಗಂಗಿಲ್ಲ, ಪೂಜೆಗಳು ಹೋಗಂಗಿಲ್ಲ, ಎಲ್ಲ ಕಾರ್ಯಗಳಿಗೆ ಯಾರು ಹೋಗುವಂತಿಲ್ಲ. ದೇವರ ಪಟ್ಟಿ ಕೊಟ್ಟಿಲ್ಲ ಅನ್ನೋ ಕಾರಣಕ್ಕೆ ಇಡೀ ಊರಲ್ಲಿ ಡಂಗೂರ ಸಾರಿಸಿ ಬಹಿಷ್ಕಾರ ಹಾಕಿಸಿದ್ದಾರೆ. ಇವರ ಮನೆಯ ಕಾರ್ಯಗಳಿಗೆ ಯಾರೂ ಕೂಡ ಹೋಗುವಂತಿಲ್ಲ. ಕಿರಾಣಿ ಅಂಗಡಿಯಲ್ಲಿ ಯಾವುದೇ ವಸ್ತುಗಳನ್ನ ಕೊಡುವಂತಿಲ್ಲ. ಜೊತೆಗೆ 7 ಕುಟುಂಬಗಳನ್ನ ದೈವದಿಂದ ಹೊರಗಿಟ್ಟಿದ್ದೀವಿ ಅಂತ ಸಾರಿಸಿದ್ರು. ಇದರಿಂದ ದಿಕ್ಕು ಕಾಣದಂತಾದ ಕುಟುಂಬಸ್ಥರು ಕಾನೂನಿನ ಮೊರೆ ಹೋಗಿದ್ದಾರೆ. ಯಲ್ಲಪ್ಪ ಅನ್ನೋರು ಜಮಖಂಡಿ ತಹಸೀಲ್ದಾರ್, ಎಸಿ ಮತ್ತು ಡಿಸಿಗೆ ಪತ್ರ ಬರೆದಿದ್ರು. ಈ ಸಂಬಂಧ ಜಮಖಂಡಿ ಕಂದಾಯ ನಿರೀಕ್ಷಕ ಮಂಜುನಾಥ್ ಕೇಸನ್ನು ದಾಖಲಿಸಿದ್ದಾರೆ. ಡಂಗೂರ ಸಾರಿದ ಪ್ರಭು ಹಾಗೂ ಓಕುಳಿ ಸಂಘಟಕರ ವಿರುದ್ಧ ಜಮಖಂಡಿ ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಪ್ರಭು ಹೂಗಾರ್ ಅನ್ನೋರು ಇವ್ರು ಏನ್ ಗೊತ್ತಾ ಡಂಗೂರನ್ನ ಸಾರಿರ್ತಾರೆ. ನಮ್ಮನ್ನ ಊರಿಂದ ಬಹಿಷ್ಕಾರ ಹಾಕಿ ನಮಗೆ ಡಂಗೂರನ್ನ ಏನ್ ಗೊತ್ತ ಸಾರಿಯೋದ್ರಿಂದ ನಮ್ಮ ಕುಟುಂಬಕ್ಕೆ, ನನಗಾಗ್ಲಿ ನನ್ನ ಕುಟುಂಬಕ್ಕಾಗ್ಲಿ ಭಾರಿ ತುಂಬಲಾರದ ನಷ್ಟ, ಅಂದ್ರೆ ತುಂಬಾ ನಮಗೆ ಅವಮಾನವಾಗಿದೆ. ಕೇಂದ್ರ ಸರ್ಕಾರ ನೌಕರನಾಗಿರೋದ್ರಿಂದ ನನಗೆ ರಜೆ ಸಿಕ್ಕಿರುವುದಿಲ್ಲ. ನಾನು ಹುಣಸಿಕಟ್ಟಿ ಗ್ರಾಮಕ್ಕೆ ಹೋಗಿರುವುದಿಲ್ಲ. ಮೇಲಾಗಿ ಅಲ್ಲಿ 600 ರೂಪಾಯಿ ಪಟ್ಟಿಯನ್ನ ಕೊಡ್ಬೇಕನ್ನುವಂಥದ್ದು ಒಂದು ಉದ್ದೇಶ ಇದನ್ನ ಇಟ್ಟುಕೊಂಡು ಊರಿನವರೆಲ್ಲ ಏನೋ ಹೇಳ್ತಾರಂತೆ. ಆದ್ರಿಂದ ನನಗೆ ಏನ್ ಗೊತ್ತ ಅದೇ ವಿಷಯ ಇಟ್ಕೊಂಡು ನನ್ನನ್ನು ಊರಿಂದ ಬಹಿಷ್ಕಾರ ಹಾಕುವುದು ಭಾರಿ ನನಗೆ ಅಪಮಾನ ಆಗಿದೆ. ಎಕ್ಸಾಮಿನ್ ಮಾಡಿ ಯಾವುದು ಕೂಡ ಈ ತರ ಬಹಿಷ್ಕಾರ, ಡಿಸ್ಕ್ರಿಮಿನೇಷನ್ ಯಾವುದೋ ಅವಕಾಶ ಇರುವುದಿಲ್ಲ. ಸಾಮಾಜಿಕ ಬಹಿಷ್ಕಾರ ನಿಷೇಧ ಕಾಯ್ದೆ ಜಾರಿ ಇದ್ರೂ ಜನ ಬುದ್ಧಿ ಕಲಿತಿಲ್ಲ. ದೇವರ ಹೆಸರಲ್ಲಿ ಊರಿಂದ ಹೊರ ಹಾಕಿದವರಿಗೆ ಈಗ ನಡುಕ ಶುರುವಾಗಿರೋದಂತೂ ಸುಳ್ಳಲ್ಲ. ಮಂಜುನಾಥ್ ತಳವಾರ, ನ್ಯೂಸ್ 18 ಬಾಗಲಕೋಟೆ. ನಟ ಡಾಲಿ ಧನಂಜಯ್ ಮನೆಯಲ್ಲಿ ಸಂಭ್ರಮ ಮನೆ ಮಾಡಿದೆ. ಮದುವೆಯಾಗಿ 1 ವರ್ಷ ಆಗ್ತಾ ಇದ್ದಂತೆ ತಂದೆಯಾಗಿದ್ದಾರೆ. ಡಾಕ್ಟರ್ ಧನ್ಯತಾ ಗಂಡು ಮಗುವಿಗೆ ಜನ್ಮ ನೀಡಿದ್ದು ಡಾಲಿ ಫುಲ್ ಖುಷಿಯಾಗಿದ್ದಾರೆ. ನಟ ಡಾಲಿ ಧನಂಜಯ್ ಬಾಳಲ್ಲಿ ಹೊಸ ಪರ್ವವೊಂದು ಶುರುವಾಗಿದೆ. ಇಬ್ಬರಿದ್ದ ಬದುಕಲ್ಲಿ 3ನೆಯವರ ಎಂಟ್ರಿಯಾಗಿದೆ. ಮಗನ ಆಗಮನ ನಟ ಡಾಲಿ ಧನಂಜಯ್ಗೆ ಅಪ್ಪ ಅನ್ನೋ ಪಟ್ಟವನ್ನ ಕೊಟ್ಟಿದೆ. ಕಳೆದ ವರ್ಷವಷ್ಟೇ ನಟ ಧನಂಜಯ್ ಹಾಗೂ ಡಾಕ್ಟರ್ ಧನ್ಯತಾ ಅದ್ಧೂರಿಯಾಗಿ ಸಪ್ತಪದಿ ತುಳಿದಿದ್ರು. ಅವತ್ತಿನಿಂದಲೇ ಒಂದೊಂದು ದಿನವನ್ನ ಒಂದೊಂದು ಕ್ಷಣದಂತೆ ಸವಿಯೋದಕ್ಕೆ ಶುರು ಮಾಡಿದ್ರು. ಡಾಲಿ ಹಾಗೂ ಧನ್ಯತಾರ ಪುಟ್ಟ ಪ್ರಪಂಚದಲ್ಲೀಗ ಮಗುವಿನ ಸದ್ದು ಶುರುವಾಗಿದೆ. ಡಾಕ್ಟರ್ ಧನ್ಯತಾ ಗಂಡು ಮಗುವಿಗೆ ಜನ್ಮ ನೀಡಿದ್ದು ಡಾಲಿಯ ಖುಷಿಗೆ ಪಾರವೇ ಇಲ್ಲದಂತಾಗಿದೆ. ಹೀಗಾಗಿಯೇ ಮುದ್ದು ಮಗನ ಕೈ ಹಿಡಿದಿರೋ ಫೋಟೋವನ್ನ ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಂಡಿದ್ದಾರೆ. ಡಾಲಿ ಧನಂಜಯ್ ಇತ್ತೀಚೆಗೆ ಎಲ್ಲೇ ಹೋದ್ರೂ ತಮ್ಮ ಸಾಂಸಾರಿಕ ಜೀವನದ ಬಗ್ಗೆ ಮಾತನಾಡ್ತಿದ್ರು. ಎಲ್ಲರೂ ಮದುವೆಯಾಗಿ ಮಕ್ಕಳು ಮರಿ ಅಂತ ಸಂಸಾರದಲ್ಲಿ ಬ್ಯುಸಿಯಾಗಿದ್ರೆ ಜೀವನ ಚೆನ್ನಾಗಿರುತ್ತೆ ಅಂತ ಕಿರುನಗೆ ಬೀರ್ತಿದ್ರು. ಇದೀಗ ಇವರ ಮುದ್ದಾದ ಸಂಸಾರದಲ್ಲಿ ಡಬಲ್ ಖುಷಿ ಶುರುವಾಗಿದೆ. ಸದ್ಯಕ್ಕೆ ತಾಯಿ ಮಗು ಆರೋಗ್ಯವಾಗಿದ್ದು ಡಾಲಿಯ ಖುಷಿಗೆ ಪಾರವೇ ಇಲ್ಲದಂತಾಗಿದೆ. ಈ ವರ್ಷ ಧನಂಜಯ್ ಪಾಲಿಗೆ ಸಿಕ್ಕಾಬಟ್ಟೆ ಸ್ಪೆಷಲ್. ಯಾಕಂದ್ರೆ ಬ್ಯಾಕ್ ಟು ಬ್ಯಾಕ್ 4 ಚಿತ್ರಗಳಲ್ಲಿ ಡಾಲಿ ಬ್ಯುಸಿಯಾಗಿದ್ದಾರೆ. ಜೊತೆಗೆ ಸಿನಿಮಾ ನಿರ್ಮಾಣದಲ್ಲೂ ತೊಡಗಿಸಿಕೊಂಡಿದ್ದಾರೆ. ಹಲಗಲಿ, ಜಿಂಗೋ, ಅಣ್ಣ ಫ್ರಮ್ ಮೆಕ್ಸಿಕೋ ಹಾಗೂ ಶಿವಣ್ಣನ ಜೊತೆಗೆ ಆಪರೇಷನ್ ಡ್ರೀಮ್ ಥಿಯೇಟರ್ ಚಿತ್ರದಲ್ಲಿ ಕಾಣಿಸಿಕೊಳ್ಳಲಿದ್ದಾರೆ. ಈ ಖುಷಿಯ ಮಧ್ಯೆ ಈಗ ಮಗನ ಆಗಮನ ಇಡೀ ಕುಟುಂಬವನ್ನ ಖುಷಿಯಲ್ಲಿ ತೇಲಿಸುವಂತೆ ಮಾಡಿದೆ. ಸತೀಶ್ ಕನಕಪುರ, ಫಿಲ್ಮ್ ಬ್ಯೂರೋ.